ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ನಾನು ವೀಡಿಯೋ ಮಾಡಿ ಹಾಕಿದ್ದೆ. ಫಸ್ಟ್ ಸೇವ್ ಆಗೋದು ಬಂದು ನಮ್ರತ ಅವರು, ಮತ್ತು ನೆನ್ನೆ ಕಿಚನ್ ಚಪ್ಪಾಳೆ ಕೊಡೋದಿಲ್ಲ ಅಂತ. ಸೊ ನೋಡಿದ್ದೀರಾ ಅನ್ಕೊತೀನಿ ಎಪಿಸೋಡಲ್ಲಿ ಕೂಡ. ಸೊ ನೆನ್ನೆ ಫಸ್ಟ್ ನಮ್ರತ ಅವರೇ ಸೇವ್ ಆದರು. ಸೊ ಇವತ್ತಿನ ಎಲಿಮಿನೇಷನಲ್ಲಿ ಒಂದು ದೊಡ್ಡ ಟ್ವಿಸ್ಟೇ ಇದೆ ಅಂತ ಹೇಳ್ಬೋದು. ಸೊ ಎಲ್ಲರೂ ತುಂಬ ಅಂದ್ಕೊತಿದ್ವಿ ಬಾಟಮಲ್ಲಿ ಕೆಲವೊಬ್ಬರಷ್ಟು ಜನ ಇದ್ದಾರೆ, ಸೊ ಅದರೊಳಗೆ ಒಬ್ಬರು ಔಟ್ ಆಗ್ಬೋದು ಅಂತ. ಬಟ್ ತುಂಬಾ ಉಲ್ಟಾ ಆಗಿದೆ. ಸೊ ಫಸ್ಟ್ ನಮ್ರತ ಅವರು ಸೇವ್ ಆಗ್ತಾರೆ. ಸೊ ನಮ್ರತ ಅವರು ಸೇವ್ ಆದಮೇಲೆ ವಿನಯ್ ಅವರು ಸೇವ್ ಆಗ್ತಾರೆ, ಮತ್ತು ತನಿಷಾ ಅವರು ಸೇವ್ ಆಗ್ತಾರೆ. ಅದಾದಮೇಲೆ ಕಾರ್ತಿಕ್ ಅವರು ಕೂಡ ಸೇವ್ ಆಗ್ತಾರೆ. ಲಾಸ್ಟಿಗೆ ಉಳಿಯೋದು ತುಕಾರಿ ಸಂತೋಷ್ ಅವರು ಮತ್ತು ವರ್ತೂರ್ ಸಂತೋಷ್ ಅವರು. ಸೊ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಸಂತು ಪಂತು ಬದಿಗೆ ಬಾಟಮ್ 2 ಅಲ್ಲಿ ಸಂತು ಪಂತು ಬಂದು ಕುತ್ಕೊತಾರೆ. ಸೊ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ ಅಂತ ಸುದೀಪ್ ಸರ್ ಹೇಳ್ತಾರೆ. ಸೊ ಆ್ಯಕ್ಚುಲಿ ಪ್ರೋಮೋ ನೋಡಿದ್ರು ಕೂಡ ಗೊತ್ತಾಗುತ್ತೆ ತುಂಬಾ ಇಬ್ಬರು ಎಮೋಷ್ನಲ್ ಆಗ್ತಾರೆ ಅಂತ. ಇಬ್ಬರೂ ಅಷ್ಟೇ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅವರಿಬ್ಬರು ಮಧ್ಯಕ್ಕೆ. ಅದು ಇವತ್ತಿನ ಪ್ರೋಮೋ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ, ಎಷ್ಟು ನಿಸ್ವಾರ್ಥವಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಅವರಿಬ್ಬರು ಅಂತ. ಸೊ ಇಬ್ಬರಲ್ಲಿ ಯಾರೇ ಹೋದ್ರೂ ಇನ್ನೊಬ್ಬರಿಗೆ ಬೇಜಾರು ಆಗೇ ಆಗುತ್ತೆ, ಯಾಕಂದರೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಇಬ್ಬರು ಬೇಜಾರು ಮಾಡ್ಕೊತಾರೆ. ಬಟ್ ಇವಾಗ ಎಲಿಮಿನೇಷನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಸೊ ಸುದ್ದಿ ನೋಡೋದಾದರೆ ಈ ವಾರ ಯಾವುದೇ ಥರದ ಎಲಿಮಿನೇಷನ್ ಇರಲ್ಲ. ಸೊ ಯಾರೂ ಹೋಗಲ್ಲ ಇವತ್ತು ಮನೆಯಿಂದ ಔಟಾಗಿ. ಸೊ ಏನಕ್ಕೆ ಎಷ್ಟೊಂದು ಜನಕ್ಕೆ ಡೌಟ್ ಬರುತ್ತೆ ಏನಕ್ಕೆ ಏನಿರ್ಬೋದು ಅಂತ. ನಾಳೆ ಸಂಕ್ರಾಂತಿ ಹಬ್ಬ, ಅದು ಕೂಡ ಒಂದು ರೀಸನ್ ಆಗಿರ್ಬೋದು. ಯಾಕಂದರೆ ಆ್ಯಕ್ಚುಲಿ ಇದ್ದಿದ್ದು ಬಾಟಮ್ 2 ಅಲ್ಲಿ ಇಬ್ಬರು ಹುಡುಗಿರಿದ್ರು. ಸೊ ಅವರಿಬ್ಬರೊಳಗೆ ಒಬ್ಬರು ಆಗೋಂಥ ಅಂದರೆ ಎಲಿಮಿನೇಟ್ ಆಗೋಂಥ ಚಾನ್ಸಸ್ ತುಂಬಾ ಇತ್ತು, ತುಕಾಲಿ ಸಂತೋಷ್ ಅವ್ರಿಗಿಂತ ಜಾಸ್ತಿ. ಬಟ್ ಇಬ್ಬರು ಕೂಡ ನೆನ್ನೆ ಇವತ್ತು ಸೇವ್ ಆಗಿದ್ದಾರೆ. ಬಟ್ ಒಬ್ಬರನ್ನೇ ಯಾರನ್ನಾದರೂ ತೆಗಿಬೇಕು ಅಂತ ಅಂದಾಗ ಇವಾಗ ಸಂಕ್ರಾಂತಿ ಹಬ್ಬ ಕೂಡ ಇದೆ. ಸೊ ಹುಡುಗಿರು ಇರಬೇಕು ಮನೆಯಲ್ಲಿ ಅಂತ ಒಂದಿಷ್ಟು ಜನ ಹೇಳಿದರು. ಬಟ್ ಅದು ನಿಜ ಆಗುತ್ತೋ ಇಲ್ವೋ, ಅದೆಲ್ಲ ಸುಮ್ಮನೆ ರೂಮರ್ಸ್ನ ಹಬ್ಬಿಸ್ತಿರ್ತಾರೆ, ಅವರವರು ಟ್ರೋಲ್ ಮಾಡುತ್ತಿರ್ತಾರೆ ಅಂತ ಹೇಳ್ಬೋದು. ಆದರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಮಧ್ಯಕ್ಕೆ ಏನಾದರೂ ತೆಗಿಬೋದು, ಅಥವಾ ಬಿಬಿಕೆ ಅವ್ರದ್ದು ಇನ್ನೂ ಏನಾದರೂ ಪ್ಲ್ಯಾನ್ಸ್ ಇರ್ಬೋದು. ಯಾಕಂದರೆ TRP ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಈ ಥರ ಎಲ್ಲ ಟ್ವಿಸ್ಟ್ ಕೊಡ್ತಿದ್ರೆ TRP ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅವ್ರಿಗೂ ಇದೆ. ಮತ್ತು ಇನ್ನು 2 ವಾರ ಉಳಿದಿರೋದು. ಸೊ ಇನ್ನು 2 ವಾರದಲ್ಲಿ ಇವರು ಚೆನ್ನಾಗಿ TRP ಕೂಡ ತೆಗಿಬೇಕಾಗುತ್ತೆ. ಸೊ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ಬೋದು ಅಂತ ಅಂದ್ಕೊತೀನಿ. ಯಾಕಂದರೆ ಇನ್ನು ಇದೊಂದು ವಾರ ಅಷ್ಟೇ, ನೆಕ್ಸ್ಟ್ ವೀಕ್ ಮತ್ತು ಫಿನಾಲೆ ಬಂದುಬಿಡುತ್ತೆ. 8 ಜನ ಇದ್ದಾರೆ, ಇನ್ನು 3 ಜನನ ತೆಗಿಬೇಕು ಅವರು. ಸೊ ಯಾವ ಥರ ತೆಗಿತಾರೆ ಏನು ಅಂತ ನೋಡೋಣ. ಬಟ್ ಇವತ್ತು ಮಾತ್ರ ಯಾವುದೇ ಥರದ ಎಲಿಮಿನೇಷನ್ ಇಲ್ಲ. ಸೊ ಎಲ್ಲರೂ ಸಂತು ಪಂತು ಇಬ್ಬರು ಮನೆಯಲ್ಲೇ ಇದ್ದಾರೆ. ನೋಡೋಣ ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು, ಹೇಗೆ ಆಗುತ್ತೆ ಏನು ಅಂತೆಲ್ಲ. ಸೊ ಬಿಗ್ ಬಾಸ್ ನನ್ನ ಲೈವ್ ಅಪ್ಡೇಟ್ಸ್ ನನ್ನ ಚಾನಲ್ಗೆ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.